ಹಾಯ್ ಹಲೋ ನಮಸ್ಕಾರ ಲಲಿತಾ ಆಫೀಸಲ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತು ಸ್ಪೈಸಿ ಅವಲಕ್ಕಿ ಖಾರ ಮಸಾಲ ಮಾಡ್ತಾ ಇದ್ದೀನಿ ನೋಡಿ. 2 ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ, 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಟೊಮೊಟೊ ತೊಗೊಂಡಿದ್ದೀನಿ, 2 ಚಿಕ್ಕವು. ನೀರಲ್ಲಿ ನೆನೆಸ್ಬಿಟ್ಟು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಆಯಿಲ್ ತೊಗೊಂಡಿದ್ದೀನಿ, ಒಂದು 4 ಟೇಬಲ್ ಸ್ಪೂನು ಸಾಸಿವೆ ಹಾಕ್ತಾಯಿದ್ದೀನಿ, ಜೀರಿಗೆ ಹಾಕ್ತಾಯಿದ್ದೀನಿ, ಕರಿಬೇವು ಹಾಕ್ತಾಯಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ, 2 ಚಿಕ್ಕ ಈರುಳ್ಳಿ, ಒಂದು 6 ರಿಂದ 8 ಮೆಣಸಿನ್ಕಾಯಿ ಹಾಕಿದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು. ಅವಲಕ್ಕಿಗಲ್ವಾ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ದಿಢೀರಂತ ಒಂದೇ 5 ಇಂದ 10 ಮಿನಿಟಲ್ಲಿ ಆಗೋಗ್ಬಿಡುತ್ತೆ. ಇದು ಸ್ವಲ್ಪ ಜಾಸ್ತಿನೂ ಇಟ್ಕೋಬಾರ್ದು, ಸ್ಲಿಮ್ಮಲ್ಲೂ ಇಟ್ಕೋಬಾರ್ದು, ನಾರ್ಮಲ್ ಇಟ್ಕೋಬೇಕು. ಹಾಗೆ ಫ್ರೈ ಮಾಡ್ತಾ ಇರಬೇಕು. ಇನ್ನೊಂದು ಏನು ಅಂದರೆ, ನೀವು ಗ್ಯಾಸ್ ಆನ್ ಮಾಡ್ಕೊಂಡಾಗ ಒಂದೊಂದೇ ತಗೋಬಾರ್ದು. ಮುಂಚೆನೇ ಎಲ್ಲದನ್ನ ಹಚ್ಚಿ ಈರುಳ್ಳಿ ಮೆಣಸಿನ್ಕಾಯಿ ಏನೇನು ಬೇಕೋ ನಾವು ಯಾವ ಅಡುಗೆ ಮಾಡ್ತಾ ಇರ್ತೀವಿ ಅದನ್ನೆಲ್ಲ ರೆಡಿ ಇಟ್ಕೊಂಡ್ಬಿಟ್ಟು ಪಕ್ಕದಲ್ಲಿ ಎಲ್ಲದನ್ನು ನಾನು ಅವಲಕ್ಕಿ ಎಲ್ಲ ನೀರಲ್ಲಿ ಕ್ಲೀನಾಗಿ 2 ಸಾರಿ ತೊಳ್ಕೊಂಡಿರ್ತೀನಿ. ಅದನ್ನ ನೋಡಿ 2 ರಿಂದ 3 ಸಾರಿ ತೊಳ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆಯಾ? ಒಂದು ನಿಮಿಷ ಕಾಣಿಸ್ತಾ ಇದೆಯಾ? ಈ ಥರ ನೀರಾಗಿ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡ್ಬಿಡ್ತೀನಿ ನಾನು. ಹಾಗೆ ಫ್ರೈ ಮಾಡ್ತಾ ಇರಿ. ಆಯಿಲ್ ಹಾಕಿದಷ್ಟು ತುಂಬ ಒಳ್ಳೇದು. ಆಯಿಲ್ ಹಾಕಿ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ತಾ ಇರ್ಬೇಕು. ಸ್ವಲ್ಪ ಹಸಿ ಈರುಳ್ಳಿನೇ ಎಲ್ಲ ಮಸಾಲ ಹಾಕ್ಬೋದು. ಸ್ವಲ್ಪ ಇದು ಬಾಡ್ಕೋಬೇಕು, ಬಾಡೋವರೆಗೂ ಫ್ರೈ ಮಾಡ್ತಾ ಇರಬೇಕು. ದಿಢೀರಂತ ಬ್ಯಾಚುಲರ್ಸು ಮಾಡ್ಕೋಬೋದು, ಯಾರೇ ಇದ್ರು ಊರಿಗೆ ಪಾರಿಗೆ ಹೋದಾಗ ಹೆಣ್ಮಕ್ಳು ಇಲ್ಲ ಯಾರಾದರೂ ಮಾಡ್ಕೋಬೋದು, ಮಕ್ಕಳು ಕೂಡ ಮಾಡ್ಕೋಬೋದು. ಇದು 10-12 ವರ್ಷದ ಮಕ್ಕಳು ಕೂಡ ಆರಾಮಾಗಿ ಮಾಡ್ಬೋದು. ಏನು ಈಜಿ ದಿಢೀರ್ ಊಟ. ಅವಲಕ್ಕಿ ತುಂಬಾ ಫ್ರೆಶ್ ಆಗಿರುತ್ತೆ. ಈಗ ನೋಡಿದ್ರೆಲ್ಲ ನೀವೇ ಹೊರಗಡೆ ಹೋದ್ರೆ ಒಂದು ಸ್ವಲ್ಪ ಅವಾಗೆಲ್ಲ 10 ರೂಪೀಸ್ ಕೊಡ್ತಿದ್ರಿ, 40 ರೂಪೀಸು 50 ರೂಪೀಸ್ ಆಗಿಬಿಟ್ಟಿದೆ ಒಂದು ರೈಸ್ ಬಾತ್ ತೊಗೊಂಡ್ರೆ. ಇವಾಗ ನೋಡಿ ಅರಿಶಿನ ಪುಡಿ ಹಾಕ್ತಾ ಇದ್ದೇನೆ, ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಫ್ಲೇವರಿಗೆ ಹಾಕ್ತೇನೆ. ಗರಂ ಮಸಾಲ ಹಾಕಲ್ಲ ಮೋಸ್ಟ್ಲಿ, ನಾನು ಫ್ಲೇವರಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಟೊಮೊಟೊ ಹಾಕಿಂದ ಅರಿಶಿನ ಹಾಕ್ಬಾರ್ದು, ಫಸ್ಟೇ ಎಣ್ಣೆಯಲ್ಲೇ ಅರಿಶಿನ ಹಾಕ್ಬಿಡ್ಬೇಕು. ಇವಾಗ ಟೊಮೆಟೊ ಹಾಕ್ಕೊತಾ ಇದ್ದೀನಿ ನೋಡಿ, ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಚಿಕ್ಕದಾಗಿರೋದು 3 ಟೊಮೆಟೊ ಚಿಕ್ಕದು, ದೊಡ್ಡದಾದ್ರೆ 1 ಟೊಮೆಟೊ ಸಾಕು. ನೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಮಾಡ್ಕೊಂಡು ತಿನ್ನಿ, ಸುಕ್ಕತ್ತಾಗಿರುತ್ತೆ. ಆಮೇಲೆ ಹೇಳಿದ್ನಲ್ವ ಗ್ಯಾಸು ಇವಾಗ ಎಷ್ಟು 3 ಜನ 4 ಜನ ಅಡುಗೆ ಮಾಡೋದು ಒಂದು ಮಂತಲ್ಲೇ ಕಾಲಾಗಿ ಹೋಗ್ಬಿಡುತ್ತೆ. ಕೆಲವೊಂದು ಇಂಥವೆಲ್ಲ ಬೇಗ ಅಡುಗೆ ಎಲ್ಲ ತರಕಾರಿ ಎಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಂಡು ಎಲ್ಲ ರೆಡಿ ಇಟ್ಕೊಂಡು ಆಮೇಲೆ ಗ್ಯಾಸ್ ಆನ್ ಮಾಡ್ತಿದ್ದಾಗೆ ಬೇಗ ಮಾಡಿ ಮುಚ್ತಾ ಇದ್ರೆ ಗ್ಯಾಸ್ ಉಳಿತಾ ಇರುತ್ತೆ. ಇಲ್ಲ ಗ್ಯಾಸ್ ಆನ್ ಮಾಡಿಬಿಟ್ಟು ಬಾಣಲೆ ಇಟ್ಟು ಒಂದೊಂದೇ ತೊಗೊಂಬರೋದು ಬಿಟ್ಟೇನೆ ಅಲ್ಲೊಂದಿಟ್ಟು ವೇಸ್ಟ್ ಆಗಿಬಿಡುತ್ತೆ ಟೈಮು. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಎಲ್ಲರೂ ಫ್ರೈ ಆದಷ್ಟು ಅವಲಕ್ಕಿ ತುಂಬ ಟೇಸ್ಟಾಗಿರುತ್ತೆ. ಘಾಟ್ ಬರ್ತಾ ಇದ್ದೀನಿ, ಘಾಟಿಂದೆಲ್ಲ ಹಳ್ಳಿಯಲ್ಲಿ ಸ್ಪೆಷಲ್ ಅಷ್ಟು ಇರೋದನ್ನ ಸಣ್ಣಪ್ಪೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಕಲ್ಲುಪ್ಪು ಬೇಡ, ಯಾಕಂದ್ರೆ ನೀರು ತರಿಸಲ್ಲ, ಪುಡಿ ಉಪ್ಪನ್ನೇ ಇದನ್ನ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ನಾನು ಪುಡಿ ಉಪ್ಪು ಪ್ಯಾಕೆಟ್ ತರಿಸಲ್ಲ, ಹಳ್ಳುಪ್ಪನ್ನೇ ಮಿಕ್ಸಿ ಮಾಡಿಬಿಟ್ಟು ಹಾಕ್ಕೊತೀನಿ. ಕೆಲವೊಂದು ಟಿಪ್ಸ್ ಇರುತ್ತೆ ಅಡುಗೆ ಮಾಡೋಕೆ, ಹೇಳ್ತಾ ಇರ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ಬೇಕಾ ಈಗ ಇನ್ನೊಂದು ಬೆನಿಫಿಟ್ ಇದೆ, ಪೌಡ್ರ್ ಉಪ್ಪು ಮಿಕ್ಸಿಗೆ ಹಾಕ್ಕೊಂಡು ಮಾಡೋದ್ರಿಂದ ಅದೂ ತುಂಬ ಪಾಲಿಶಾಗಿ ಎಲ್ಲದನ್ನು ಪವರ್ ಹೊಟ್ಟೋಗ್ಬಿಡುತ್ತೆ. ನಾವೇ ಹಳ್ಳು ತೊಗೊಂಬಂದು ಮಿಕ್ಸಿಗೆ ಹಾಕ್ಕೊಂಡು ಮಾಡಿದರೆ 2 ಬೆನಿಫಿಟ್ ಇದೆ ನಮಗೆ, ರುಚಿಗೂ ಒಳ್ಳೆಯದು. ಇನ್ನೊಂದು ಮಿಕ್ಸರ್ ಗ್ರೈಂಡಲ್ಲಿ ಗ್ರೈಂಡ್ ಎಲ್ಲ ಶಾರ್ಪ್ ಆಗುತ್ತೆ. ಹಳ್ಳುಪ್ಪನ್ನು ಮಿಕ್ಸಿಗೆ ಹಾಕೊಳ್ಳೋದ್ರಿಂದ
ತುಂಬ ಸಣ್ಣಾಗಿ ನುಣ್ಣಗೆ ಏನಾದರೂ ಆಗಿದ್ರೆ ನುಣ್ಣಗೆ ಇದಾಗುತ್ತೆ. ಯಾಕಂದ್ರೆ ಉಪ್ಪನ್ನು ಮಿಕ್ಸಿಗೆ ಯಾವ್ಯಾವ ಜಾರ್ ಹೊಂದಿದೆ ಅಂತ ಹೇಳ್ತೀರ, ಆ ಜಾರಲ್ಲಿ ಮಿಕ್ಸಿಗೆ ಹಲ್ಲುಪ್ಪು ಹಾಕಿ ನೋಡಿ, ತುಂಬ ಚೆನ್ನಾಗಿ ಶಾರ್ಪಾಗಿ ಇದಾಗುತ್ತೆ. ಇವಾಗ ನೋಡಿ ಶಾರ್ಟ್ ಹಾಕೋಬೇಕು. ಎಲ್ಲರಿಗೂ ಶಾರ್ಟ್ ಹಾಕೊಂಡ್ರೆ ಅಡುಗೆ ತುಂಬ ರುಚಿಯಾಗಿರುತ್ತೆ. ಶಾರ್ಟ್ ಹಾಕೋಬೇಕು. ಬೆಲ್ಲ ಹಾಕೋಬೋದು, ನೀರು ಹಾಕಲ್ವಲ್ಲ, ಕರಗೋದಿಲ್ಲ ಇದು. ಹಂಗಾಗಿ ನಾನು ಶಾರ್ಟೇ ಹಾಕೊಳ್ತಾ ಇದ್ದೀನಿ. ಹಿಂಗೆ ನೈಸಾಗಿ ಫ್ರೈ ಮಾಡಬೇಕು. ನಾನು ಸ್ವಲ್ಪ ಟೇಸ್ಟಿಗೆ ಹೊಸ ಥರ ಮಾಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಟೇಸ್ಟಿಗೆ ಟೊಮೆಟೊ ಸಾಸ್ 2 ಸ್ಪೂನ್ ಹಾಕೊತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಖಾರ ಜಾಸ್ತಿ ತಿಂತೀನಿ, ಹಂಗಾಗಿ ಸ್ವಲ್ಪ ಸೇಟ್ ಮಾಡಿ ಹಾಕೋಬೇಕು. ಮೆಣಸಿನ್ಕಾಯಿ ಪೇಸ್ಟ್ ಕೂಡ, ಚಿಲ್ಲಿ ಪೇಸ್ಟ್ ಕೂಡ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ ನಾನು. ಮೆಣಸಿನ್ಕಾಯಿನ ಒಂದು 7ರಿಂದ 8 ಹಾಕೊಂಡಿದ್ದೀನಿ. ಚಿಲ್ಲಿ ಪೇಸ್ಟ್ನ ಹಾಕೊಂಡಿದ್ದೀನಿ. ಖಾರ ಸ್ಪೈಸಿ ಆಗಿದ್ರೆ ತುಂಬಾ ಇಷ್ಟ ನನಗೆ. ಸೋಯಾ ಸಾಸ್ ಸ್ವಲ್ಪ ಟೇಸ್ಟಿಗೆ ಹಾಕೊತಾ ಇದ್ದೀನಿ. ಸೋಯಾ ಸಾಸು ಅವಲಕ್ಕಿ ಇದೊಂಥರ ಹೊಸ ಥರ ರೆಸಿಪಿ, ನ್ಯೂ ರೆಸಿಪಿ ನೋಡಿ. ತಿಂದು ಚಪ್ಪಸ್ಕೊಂಡು ತಿಂತೀರ ಮತ್ತೆ ಮತ್ತೆ ಮಾಡ್ಕೊಂಡು ಸಖತ್ತಾಗಿರುತ್ತೆ. ಮಾಡ್ಕೊಳ್ಳಿ. ಸ್ವಲ್ಪ ಸಕ್ಕರೆ ಕಡಿಮೆ ಐತೆ, ಇನ್ನೂ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಸ್ಪೈಸಿ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಅವಲಕ್ಕಿ ಹಾಕ್ಕೊತಾ ಇದ್ದೀನಿ. ಅವಲಕ್ಕಿನ ಸ್ಲಿಮ್ಮಾಗಿ ಇಟ್ಕೋಬೇಕು, ಫಾಸ್ಟಾಗಿ ಇಟ್ಕೋಬೇಕು. ಸಾಸ್ ಎಲ್ಲ ಹಾಕಿಂದು ಸ್ವಲ್ಪ ಎಣ್ಣೆ ಫ್ರೈ ಮಾಡಬೇಕು. ಅದು ಫ್ರೈ ಮಾಡಿಬಿಟ್ಟು ಅವಲಕ್ಕಿ ಹಾಕ್ಕೋಬೇಕು. ಈ ಥರ ಮಾಡ್ಕೊಂಡು ತಿನ್ನಿ ನೋಡಿ. ಒಬ್ಬರೇ ತಿಂದ್ಬಿಡ್ತಾರೆ. ಎಷ್ಟು ಅವಲಕ್ಕಿ, ನಾನು 4 ಕಿಲೋ ಅವಲಕ್ಕಿ ಹಾಕಿದ್ದೀನಿ ನೋಡಿ. ಈ ಥರ ಬಂದಿದೆ, ಸಖತ್ತಾಗಿದೆ. ಇದ್ರ ಹೆಸರನ್ನು ತುಂಬ ಹೇಳಿಲ್ಲ ನಾನು. ಸ್ಪೈಸಿ ಅವಲಕ್ಕಿ ರೆಸಿಪಿ ಅಂದರೆ ಅವಲಕ್ಕಿ ಎಲ್ಲರೂ ಬರೀ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಹಾಕಿ ಮಾಡಿಬಿಡ್ತಾರೆ. ಇದು ಸ್ಪೈಸಿ ಅವಲಕ್ಕಿ ರೆಸಿಪಿ ಅಂದರೆ ಸಖತ್ತಾಗಿರುತ್ತೆ. ತಿಂತಾನೆ ಇರಬೇಕು ಅನಿಸುತ್ತೆ ನೋಡಿ. ಇವಾಗ ಊಟ ಒಂದು ಸಾರಿ ತಿಂದರೆ ತಿನ್ನಬೇಕು ಅನಿಸುತ್ತೆ. ಸ್ವಲ್ಪ ಇದು ಮಾಡೋದ್ರಲ್ಲೇ ಡಿಫ್ರೆಂಟ್ ಟೈಮ್ ಮಾಡೀನಿ. ಯೂಟ್ಯೂಬಲ್ಲೇ ಮೊದಲನೇ ಬಾರಿಗೆ ಇದು ಅವಲಕ್ಕಿ ಸ್ಪೈಸಿ ಅವಲಕ್ಕಿ ರೆಸಿಪಿ ಮಾಡ್ತಾರನು. ಅದೇನು ಕಾಸ್ಟ್ಲಿ ಅಲ್ಲ. ಸೋಯಾ ಸಾಸು, ಚಿಲ್ಲಿ ಸಾಸು, ಟೊಮೆಟೊ ಸಾಸು ಏನು ಸ್ವಲ್ಪ ಯಾವಾಗಾದರೂ ಗೋಬಿಯವರು ಮಾಡ್ತಿರ್ತಾರೆ ನೋಡಿ. ಇದ್ರ ಜೊತೆ ಖಾರ ಸಿಹಿ ಒಂದು ಸರ್ವ್ ಮಾಡಿ ಸಖತ್ತಾಗಿರುತ್ತೆ. ಈ ಥರ ಸ್ಪೈಸಿ ಖಾರ ರೆಸಿಪಿ ಒಂದು ಸಾರಿ ಮಾಡ್ಕೊಳ್ಳಿ. ತಿಂತಾನೆ ಇರಬೇಕು ಅನಿಸುತ್ತೆ. 1 ನಿಮಿಷ ಇರಿ, ನಿಮಗೆ ತೋರಿಸ್ತೀನಿ. ಇದು ನೋಡಿ ನೋಡಿ 1 ಸ್ಪೂನ್ ನಿಮಗೋಸ್ಕರ ಸ್ಪೈಸಿ ಅವಲಕ್ಕಿ ಖಾರ ರೆಸಿಪಿ. 1 ಸ್ಪೂನ್ ತಿಂದರೆ ನೋಡೋಣ ಹಿಂಗಿದೆ, ಟೇಸ್ಟ್ ನೋಡೋಣ ಬನ್ನಿ. ವಾ, ಸೂಪರಾಗಿದೆ. ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ. ಇದೇ ಥರ ಅವಲಕ್ಕಿ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ತುಂಬ ಡೀಟೇಲ್ಸ್ ಏನೇನು ಬೇಕೋ ಅಂತ ಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕೋ ಅಂದರೆ ಹಾಕ್ತೇನೆ. ಮಾಡೋದನ್ನು ನೋಡ್ಕೊಂಬನ್ನಿ. ಯಾರ್ಯಾರಿಗೆಲ್ಲ ಅವಲಕ್ಕಿ ಸ್ಪೈಸಿ ಖಾರ ರೆಸಿಪಿ ಇಷ್ಟ ಆಯಿತು ಎಲ್ಲರೂ ಇದಕ್ಕೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ಥರ ಹೊಸ ಹೊಸ ರೆಸಿಪಿಗಳ ಜೊತೆ ಬರ್ತೀನಿ ನಾನು. ಯಾರಿಗೆಲ್ಲ ಅವಲಕ್ಕಿ ಮಕ್ಕಳು ಬೇಡ ಅಂತಿರ್ತಾರೆ, ಮಕ್ಳಿಗೆ ಮಾಡಿಕೊಡಿ ಈ ಥರ ಸ್ಪೈಸಿಯಾಗಿ. ಏನು ಕಡಿಮೆಯಲ್ಲಿ ಬೀಳುತ್ತೆ. ಎಲ್ಲಾದರೂ ಇವಾಗ ಗೋಬಿ ಮಾಡೋರು ಶಾಪ್ಗಳಲ್ಲೆಲ್ಲ ತರ್ತಾರೆ ಚಿಲ್ಲಿ ಸಾಸು, ಸೋಯಾ ಸಾಸು ಮತ್ತು ಟೊಮೆಟೊ ಸಾಸು. ತಗೊಂಬಂದು ಯಾವುದೇ ಏನೇ ಅಡುಗೆ, ಅವಲಕ್ಕಿ ಆಯಿತು, ರಾತ್ರಿ ಅನ್ನ ಉಳಿದಿರೋದು, ಅದರಲ್ಲೆಲ್ಲ ಇದೇ ಥರ ಸೇಮ್ ಮಾಡಿದ್ದೀನಿ ನಾನು. ನಿನ್ನೆ ರೈಸ್ ಉಳಿದಿರೋ ರೈಸಲ್ಲಿ ಸೋಯಾಬೀನನ್ನು ಚೆನ್ನಾಗಿ ಇದು ಮಾಡಿಬಿಟ್ಟು ಅದು ಸಖತ್ತಾಗಿರುತ್ತೆ. ಮಾಡ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ಯಾವಾಗಾದ್ರೂ ಬೇಕು ಅವನ್ನ ಇದೇ ಪ್ರೊಸೀಜರಲ್ಲಿ ಒಂದೇ ಥರ ಬೋರಾಗಿರುತ್ತೆ. ಬರೀ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಕಲಿಸ್ಬಿಟ್ಟು ಅವಲಕ್ಕಿ ಮಾಡಿದ್ರೆ ತಿನ್ನೋದು ಅನಿಸಲ್ಲ. ಈ ಥರ ಸ್ಪೆಷಲ್ಲಾಗಿ ಏನಾದರೂ ಟ್ರೈ ಮಾಡಿದರೆ ಮನೆಯವ್ರು ಉಳಿಸೋದೇ ಇಲ್ಲ, ಖಾಲಿ ಮಾಡಿಬಿಡ್ತಾರೆ ತಟ್ಟೆನ. ಇವತ್ತಿನ ವಿಡಿಯೋ ಇದಾಗಿತ್ತು. ಇವತ್ತಿನ ಸ್ಪೈಸಿ ಅವಲಕ್ಕಿ ಖಾರ ಮಸಾಲ ರೆಸಿಪಿ ಇಷ್ಟ ಆಗಿದ್ದರೆ ಎಲ್ಲರೂ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್ ಬಾಯ್.